ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಪ್ರತಿದಿನ ನಮ್ಮ ದುನಿಯಾದಲ್ಲಿ ಒಂದಿಲ್ಲೊಂದು ವಿಷಯಗಳ ಬಗ್ಗೆ ಗಮನ ಹರಿಸ್ತಾನೆ ಇದ್ದೀವಿ, ಬೆಳಕು ಚೆಲ್ತಾನೆ ಇದ್ದೀವಿ. ಇವತ್ತಿನ ನಮ್ಮ ವಿಷಯ ಮಾಟದ ಕೆರೆ. ವಾಮಾಚಾರ ವಾಮಾಚಾರ ವಾಮಾಚಾರ, ಹಳ್ಳಿಲೂ ವಾಮಾಚಾರ, ಸಿಟಿಲೂ ವಾಮಾಚಾರ, ವಿಧಾನಸೌಧದ ಎದುರಿಗೂ ವಾಮಾಚಾರ, ಕೆರೆ ಕುಂಟೆ ಅನ್ನೋದೇ ವಾಮಾಚಾರ. ಈ ವಾಮಾಚಾರ ಎಲ್ಲಿ ಮಾಡ್ತಾರೆ? ವಾಮಾಚಾರದ ತ್ಯಾಜ್ಯ ವಸ್ತುಗಳನ್ನು ಎಲ್ಲಿ ಬಿಸಾಕ್ತಾರೆ? ಈ ವಾಮಾಚಾರ ಮಾಡೋರಿಗೆ ಶಿಕ್ಷೆನೇ ಇಲ್ವಾ? ನೋಡೋಣ ಇಂದಿನ ದುನಿಯಾದಲ್ಲಿ. ಅಭಿವೃದ್ಧಿ ಹೆಸರಲ್ಲಿ ಕೆರೆಗಳ ಕಣ್ಮರೆಯಾಗೋದನ್ನು ನೋಡಿದ್ವಿ. ಆದರೆ ವಾಮಾಚಾರದ ಹೆಸರಲ್ಲಿ ಕೆರೆಗಳ ಕಣ್ಮರೆಯಾಗಿದೆ. ಯಾವ ರೀತಿ ವಾಮಾಚಾರಕ್ಕೆ ಒಂದು ಕೆರೆ ಬಲಿಯಾಗಿದೆ ನೋಡೋಣ ಈ ಪ್ಯಾಕೇಜ್ನಲ್ಲಿ. ಒಡೆದ ಮಡಿಕೆಗಳು, ಎಲ್ಲಿ ನೋಡಿದ್ರೂ ನೀರಲ್ಲಿ ತೇಲ್ತಾ ಇರೋ ತೆಂಗಿನಕಾಯಿ, ಒಡೆದ ಮೊಟ್ಟೆ ಚೂರುಗಳು, ಇವೆಲ್ಲ ವಾಮಾಚಾರ ಮಾಡಿರೋ ಕುರುಹುಗಳು. ಈ ರೀತಿ ವಾಮಾಚಾರಕ್ಕೆ ಒಳಗಾಗಿರೋದು ಬೆಂಗಳೂರಲ್ಲಿ ಇರೋ ಪುರಾತನ ಕಾಲದ ಕಾಚೋಹಳ್ಳಿ ಕೆರೆ. ಇಲ್ಲಿ ಬಟ್ಟೆ ಒಗೆಯಕ್ಕೆಲ್ಲ ಬರೋರು ಈ ಹೆಂಗಸರು ಮಕ್ಕಳೆಲ್ಲ ತುಂಬಾ ಭಯ ಬೀಳ್ತಿದ್ದಾರೆ ತೆಂಗಿನಕಾಯಿ ನೋಡಿ. ಮತ್ತು ಕಲುಷಿತ ನೀರಾಗಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಜನರಿಗೆಲ್ಲ ತುಂಬಾ ತೊಂದರೆ ಆಗಿದೆ. 63 ಎಕರೆ ವಿಸ್ತೀರ್ಣದಲ್ಲಿರೋ ಈ ಕೆರೆಯ ನೀರನ್ನ ಕುಡಿಯೋಕೆ, ಅಡುಗೆ ಮಾಡೋಕೆ ಬಳಸಲಾಗ್ತಿತ್ತು. ಆದ್ರೆ ಇತ್ತೀಚೆಗೆ ಅದೆಲ್ಲ ಬಂದ್ ಆಗೋಗಿದೆ. ಅಷ್ಟೇ ಅಲ್ಲ, ಕೆರೆ ಹತ್ತಿರ ಸುಳಿಯೋಕ್ಕೂ ಜನ ಹೆದರ್ತಿದ್ದಾರೆ. ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ವಾಮಾಚಾರ ಸಾಮಾನ್ಯ ಆಗ್ಬಿಟ್ಟಿದೆ ಅಂತಾರೆ ಸ್ಥಳೀಯರು. ಇಲ್ಲಿ ಮೇಲ್ಗಡೆ ಒಂದು ಮಸೀದಿ ಮಾಡ್ಕೊಂಡವ್ರೆ, ಮುನಿಯಪ್ಪ ಬಡವಣೆ ಅಂತ. ಅಲ್ಲೊಂದು ಮಸೀದಿ ಮಾಡ್ಕೊಂಡು ಹೆಂಗಸ್ರುಗಳು ಬರ್ತಾರೆ, ಗೊತ್ತಿಲ್ಲ ಜನಗಳಿಗೆ. ಅದೇನೋ ಮಂತ್ರ ಮಾಡ್ಕೊಂಡು ದೇವ್ರು ಬರ್ತದೆ ಅಂತ ಅಂದ್ಬಿಟ್ಟು ಕುಣಿಸಿ ಅವ್ರಿಗೆಲ್ಲ ಕಟ್ ಮಾಡಿ ತಂದು ಕೆರೆಗೆ ಹಾಕ್ತಾರೆ. ಸಾಯಂಕಾಲ ಟೈಮು, ಬೆಳಗ್ಗೆ ಟೈಮು ಬಂದು ಹಾಕ್ಬಿಟ್ಟು ಹೋದರೆ ಯಾರು ಕೇಳ್ತಾರೆ? ಜನರ ಜೀವನಾಡಿಯಾಗಿದ್ದ ಕೆರೆ ಈಗ ವಾಮಾಚಾರಕ್ಕೆ ಬಲಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಬೇಕು ಅಂತ ಸ್ಥಳೀಯರನ್ನ ನಾವು ವಿಚಾರಿಸಿದ್ವಿ. ಅದರಂತೆ ವಾಮಾಚಾರ ಮಾಡೋರನ್ನ ನಮ್ ಟೀಮ್ ಹುಡುಕ್ತಾ ಹೋಯ್ತು. ಚಿಕ್ಕಗೊಲ್ಲರಹಟ್ಟಿಯ ಶರೀಫ್ ನಗರದಲ್ಲಿರೋ ಇಕ್ಬಾಲ್ ಶರೀಫ್ ಅನ್ನೋರು ಸಣ್ಣದೊಂದು ದರ್ಗಾದಲ್ಲಿ ವಾಮಾಚಾರ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ತು. ದರ್ಗಾ ಬಳಿ ಹೋದ ನಮ್ಗೆ ಬಾಬಾ ಸಿಗ್ಲಿಲ್ಲ, ಅವನ ಸೊಸೆ ಸಿಕ್ಲು. ಸದ್ಯಕ್ಕೆ ಅವರಿಲ್ಲ. ಮಂಗಳವಾರ, ಶುಕ್ರವಾರ, ಶನಿವಾರ ಬನ್ನಿ ಸಿಗ್ತಾರೆ ಅಂದ್ಲು. ಸೈಕಲ್ ಶಾಪ್ನಲ್ಲಿದ್ದ ಇಕ್ಬಾಲ್ ಶರೀಫ್ ಅವರ ಮಗನನ್ನು ಮಾತನಾಡಿಸಿದ್ವಿ. ಅದನ್ನೆಲ್ಲ ನಮ್ಮಪ್ಪನೇ ನೋಡ್ಕೊಳ್ಳೋದು ಅಂದ. ಅಷ್ಟೇ ಅಲ್ಲ, ಇಲ್ಲಿ ಕಾಣ್ತಿರೋ ಗುರುದೇವ ಅವರು ವಾಮಾಚಾರ ಮಾಡ್ತಾರೆ ಅನ್ನೋ ಮಾತುಗಳು ಸ್ಥಳೀಯರಿಂದ ಕೇಳಿ ಬಂದ್ವು. ಆದ್ರೆ ಗುರುದೇವ ಅದನ್ನ ಒಪ್ಕೊಳ್ಳಿಲ್ಲ. ಬರೀ ಪೂಜೆಯಷ್ಟೇ ಮಾಡ್ತೀವಿ ಅಂತ ಸಮಜಾಯಿಷಿ ಕೊಟ್ರು. ಒಂದು ಕಾಲದಲ್ಲಿ ಪವಿತ್ರವಾಗಿದ್ದ ಕೆರೆ ಈಗ ವಿಷಪೂರಿತವಾಗಿದೆ. ಎಕ್ಕಿಲ್ಲದೆ ನಡೀತಾ ಇರೋ ವಾಮಾಚಾರಕ್ಕೆ ಕೊನೆಯೇ ಇಲ್ವಾ? ಮಾಲಿನ್ಯ ನಿಯಂತ್ರಣ ಮಂಡಳಿಯಾದ್ರೂ ಏನ್ ಮಾಡ್ತಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಿದೆ. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ವರದಿಯಲ್ಲಿ ಕೆರೆ ಯಾವ ರೀತಿ ವಾಮಾಚಾರಕ್ಕೆ ಬಲಿಯಾಗಿದೆ ಅನ್ನೋದನ್ನು ನೋಡಿದ್ವಿ. ಈ ವಾಮಾಚಾರದ ಕುರಿತಂತೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತನಕಾರರಾದಂತಹ ಚಂದಾ ಪಾಂಡೆ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಕೂಡ ಈ ಒಂದು ವರದಿಯನ್ನು ನೋಡಿದ್ರಿ, ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್? ಖಂಡಿತ ಈ ವರದಿ ನೋಡಿದೆ. ಇದರಲ್ಲಿ ವಾಮಾಚಾರ ಅನ್ನೋ ಪದ ಬಳಕೆ ಆಗ್ತಾ ಇದೆ. ವಾಮಾಚಾರಕ್ಕೂ ಈ ಒಂದು ವರದಿಯಲ್ಲಿರ್ತಕ್ಕಂಥ ವಸ್ತುಗಳಿಗೂ ಸಂಬಂಧ ಇಲ್ಲ. ಯಾಕಂದರೆ ಈ ವಾಮಾಚಾರ ಅನ್ನೋದು ಎಲ್ಲಿ ಬೇಕಲ್ಲಿ, ಹೇಗೆ ಬೇಕಲ್ಲಿ ಮಾಡುವ ಹಾಗಿಲ್ಲ. ಇದು ವಾಮಾಚಾರನೇ ಖಂಡಿತ ಅಲ್ಲ. ಇದು ತಡೆ ಒಡೆಯೋದು ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಜನಗಳು ಇತ್ತೀಚಿನ ದಿನಗಳಲ್ಲಿ. ಏನು ಅಂದರೆ, ತಡೆ ಒಡೆಯೋದು ಅಂದರೆ ಯಾವುದಾದ್ರೂ ಒಂದು ವ್ಯಾಪಾರದ ಅಭಿವೃದ್ಧಿಯಲ್ಲಿ ತೊಡಕುಂಟಾದಾಗ, ಅಂದರೆ ಇವಾಗವೇನೋ ಬಿಸ್ನೆಸ್ ಡಲ್ ಆಗಿದೆ ಅಂದಾಗ ಅದನ್ನು ತಡೆ ಒಡೆಯೋದು ಅಂತ ಮೊದಲಿಂದನೂ ಬಂದಿದೆ ತಡೆ ಒಡೆಯೋ ಕಾರ್ಯಕ್ರಮಗಳು. ಅದು ಕೂಡ ಈ ಥರ ಕೆರೆ ಬದಿ ಮಾಡುವಂಥದ್ದಲ್ಲ. ಇವಾಗ ಇಲ್ಲಿ ಏನು ವಸ್ತುಗಳನ್ನು ಕೆರೆ ಬದಿ ಮಾಡುವಂಥದ್ದು ಪ್ರವೃತ್ತಿಗಳು ಇತ್ತೀಚೆಗೆ ಸುಮ್ಮನೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಡೋಂಗಿಗಳು ಮಾಡ್ತಾ ಇರುವಂಥದ್ದು. ವಾಮಾಚಾರ ಆಗಿರ್ಬೋದು ಅಥವಾ ತಡೆ ಒಡೆಯುವಂತಹ ಕಾರ್ಯಕ್ರಮಗಳು ಮಾಡುವಂಥ ಸ್ಥಳಗಳೇ ಬೇರೆ ಇರುತ್ತೆ.
ಅಲ್ಲಿ ಯಾವುದೇ ಕಾರಣಕ್ಕೂ ಜನಸಂಚಾರ ಇರಬಾರ್ದು, ವಾಹನ ಸಂಚಾರಗಳು ಇರಬಾರ್ದು, ಆಧುನಿಕತೆ ಅಂದರೆ ಒಂದು ಎಲೆಕ್ಟ್ರಿಕ್ ತಂತಿ ಕೂಡ ಪಾಸ್ ಆಗಿರಬಾರ್ದು. ಅಂಥ ಕಡೆ ಮಾತ್ರ ವಾಮಾಚಾರ, ನಿಜವಾದ ವಾಮಾಚಾರ ಪ್ರಯೋಗ ಮಾಡುವವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಇದು ಶುದ್ಧ ಮೂರ್ಖತನ. ಅದರಲ್ಲಿ ಇವಾಗ ನಾವು ಕೆರೆಯಲ್ಲಿ ನೋಡಿದ್ವಿ, ಒಂದು ಕೆರೆ ನೀರು ಹಾಳು, ಎರಡನೇದು ಪರಿಸರ ಭಯದ ವಾತಾವರಣ ಹುಟ್ಟತ್ತೆ, ಮೂರನೇದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸಣ್ಣ ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನು ನೋಡಿ ಹೆದರ್ಕೊಳ್ಬಾರ್ದು, ಪ್ರೀತಿ ಮಾಡಬೇಕು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋದೇ ನಮ್ಮ ರಿಪೋರ್ಟರ್ ಇಂದನೂ ಮಾಹಿತಿಯನ್ನು ಪಡೆಯೋದಿದೆ. ಅದರ ಒಂದು ಬ್ರೇಕ್ನ ನಂತರ